ಓಂ ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರುಃ ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ನ್ಯೂಸ್ ಫಸ್ಟ್ ಚಾನಲ್ ವೀಕ್ಷಕರಿಗೆ ಭವಿಷ್ಯ ಈ ದಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ಪಂಚಾಂಗ ಶುದ್ಧಿಯನ್ನು ನಾವು ಗಮನಿಸ್ತಾ ಹೋಗೋದಾದರೆ ಶ್ರೀ ಶೋಭಕೃತು ನಾಮ ಸಂವತ್ಸರ ದಕ್ಷಿಣಾಯಣ ಹಿಮವಂತ ಋತು ಪುಷ್ಯಮಾಸ ಶುಕ್ಲ ಪಕ್ಷ ಅಷ್ಟಮೀ ತಿಥಿ ರೇವತಿ ನಕ್ಷತ್ರ. ಈ ದಿವಸ ಗುರುವಾರ ಮಧ್ಯಾಹ್ನ 1:30ರಿಂದ 3 ಗಂಟೆಯವರೆಗೆ ರಾಹುಕಾಲದ ಪೂರ್ಣ ಪ್ರಮಾಣ. ಈ ರಾಹುಕಾಲವನ್ನು ತ್ಯಾಜ್ಯ ಮಾಡಿ ಶುಭ ಕೆಲಸಗಳನ್ನು ಮತ್ತು ವಿಶೇಷವಾದಂತಹ ಪ್ರಯಾಣವನ್ನು ಮಾಡೋದರಿಂದ ಯಶಸ್ಸನ್ನು ಹೊಂದಬಹುದು. ಹಾಗಾಗಿ ರಾಹುಕಾಲಕ್ಕೆ ಹೆಚ್ಚಿನ ಆದ್ಯತೆ ಇರತಕ್ಕಂಥದ್ದು. ರಾಹುಕಾಲವನ್ನು ಗಮನಿಸಿ ಯಶಸ್ಸನ್ನು ಹೊಂದಿ. ಎಂದಿನಂತೆ ಮೇಷದಿಂದ ಮೀನದವರೆಗೆ 12 ರಾಶಿಗಳ ಫಲಾಫಲಗಳನ್ನು ಸರಳ ಸೂಕ್ತ ಪರಿಹಾರ ಮಾರ್ಗಗಳನ್ನು ಗಮನಿಸ್ತಾ ಹೋಗೋಣ. ಮೇಷರಾಶಿಯ ವಿದ್ಯಾರ್ಥಿಗಳು ತುಂಬ ಏಕಾಗ್ರತೆಯನ್ನು ವಹಿಸಿ ಅಧ್ಯಯನವನ್ನು ಮಾಡಬೇಕಾಗತ್ತೆ. ಮನಸ್ಸು ಚಂಚಲತೆಗೆ ಬಹಳ ಮುಖ್ಯವಾದಂತಹ ವಿಷಯ. ಆದರೆ ನಿಮ್ಮ ಮನಸ್ಸು ಅದಕ್ಕಿಂತಲೂ ಬಹಳ ನಿಕೃಷ್ಟವಾಗಿ ಕೆಲಸವನ್ನು ಮಾಡುತ್ತೆ. ಮನಸ್ಸು ಒಂದು ಕಡೆ ನಿಂತ ಹಾಗೆ ಮತ್ತೊಂದು ಕಡೆ ನಿಲ್ಲುವುದಿಲ್ಲ. ಅದು ನಿಮಗೆ ಬಹಳ ದೊಡ್ಡ ತೊಂದರೆಯನ್ನು ಮಾಡುತ್ತೆ. ಏಕಾಗ್ರತೆಯ ಕೊರತೆಯಾಗತ್ತೆ. ವಿದ್ಯಾಭ್ಯಾಸವನ್ನು ಬಿಟ್ಟು ಬೇರೆಲ್ಲ ಚಟುವಟಿಕೆಗಳಲ್ಲಿ ನೀವು ಆಸಕ್ತಿಯನ್ನು ವಹಿಸ್ತೀರಿ. ಹಾಗಾಗಿ ವಿದ್ಯಾಭ್ಯಾಸದಲ್ಲಿ ಹಿನ್ನಡೆ, ನಷ್ಟ, ವಿದ್ಯಾ ಕುಂಠಿತ ಇವೆಲ್ಲವನ್ನು ಕಾಣಬೇಕಾಗತ್ತೆ. ಅದು ಬೇಡ. ಅವಿವಾಹಿತರಿಗೆ ವಿವಾಹ ನಿಶ್ಚಯವಾಗತಕ್ಕಂತಹ ಸಾಧ್ಯತೆಗಳು ಹೆಚ್ಚಾಗಿದೆ. ಹಾಗಾಗಿ ಸಂತೋಷ ಪಡಬೇಕಾದಂತಹ ಸಮಯ ಇದು. ಉನ್ನತ ಅಧಿಕಾರಿಗಳಿಗೆ ಶುಭ ಇರತಕ್ಕಂತಹದ್ದು, ಇನ್ನೂ ಕೂಡ ಹೆಚ್ಚಿನ ಔನ್ನತ್ಯ ಸಿಕ್ಕುವಂತಹದ್ದು, ಅಥವಾ ವಿಶೇಷವಾದಂತಹ ಸ್ಥಾನಮಾನದ ಜೊತೆಯಲ್ಲಿ ಯಾವುದೋ ಒಂದಷ್ಟು ಸವಲತ್ತುಗಳು ಕೂಡ ನಿಮ್ಮನ್ನು ಅರಸಿಕೊಂಡು ಬರತಕ್ಕಂತಹದ್ದಾಗತ್ತೆ. ಪ್ರಮುಖ ಕಾರ್ಯಕ್ರಮದಲ್ಲಿ ಭಾಗಿಗಳಾಗತಕ್ಕಂತಹ ಸಂದರ್ಭ, ಯಾವುದೋ ವಿಶೇಷವಾದಂತಹ ಕಾರ್ಯಕ್ರಮಗಳು, ಸಾರ್ವಜನಿಕವಾದಂತಹ ಕಾರ್ಯಕ್ರಮ, ವೇದಿಕೆಯ ಕಾರ್ಯಕ್ರಮ ಇತ್ಯಾದಿಗಳು ನಡೆಯುವಾಗ ನೀವು ಕೂಡ ಅಲ್ಲಿ ಭಾಗಿಯಾಗತಕ್ಕಂತಹ, ನಿಮ್ಮನ್ನು ನೀವು ಗುರುತಿಸ್ತಕ್ಕಂತಹ, ಗುರುತಿಸಿಕೊಳ್ಳತಕ್ಕಂತಹ ಕೆಲಸ ಅಲ್ಲಿ ನಡೆಯುತ್ತೆ. ಅಧಿಕೃತವಾದಂತಹ ಪ್ರವಾಸ ಏನಿರುತ್ತೆ ಅದು ರದ್ದಾಗಬಹುದು. ಯಾವತ್ತೋ ಯೋಜನೆಯನ್ನು ಮಾಡಿ ನೀವು ಪ್ಲಾನ್ ಮಾಡಿಕೊಂಡು ಇವತ್ತು ಪ್ರವಾಸವನ್ನು ಹೋಗಬೇಕು ಅಂತ ಹೇಳಿ ಅಂದುಕೊಂಡಿದ್ದರೆ ಅದು ಅನಿರೀಕ್ಷಿತವಾಗಿ ರದ್ದಾಗುವಂತಹ ಸಾಧ್ಯತೆಗಳು ಹೆಚ್ಚಾಗಿ ಕಾಣ್ತಾ ಇದೆ. ಆರೋಗ್ಯದ ಬಗ್ಗೆ ಹೆಚ್ಚು ಗಮನವನ್ನು ಕೊಡಿ. ಧನ್ವಂತರಿ ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡಿ. ಆ ಆರೋಗ್ಯಕ್ಕೆ ಅಧಿಪತಿಯಾದಂತಹ ಮಹಾವಿಷ್ಣು ಧನ್ವಂತರಿ ನಿಮಗೆ ಆರೋಗ್ಯ ಭಾಗ್ಯವನ್ನು ಕರುಣಿಸಲಿ. ಶುಭವಾಗಿ. ವೃಷಭ ರಾಶಿ ಸಹೋದ್ಯೋಗಿಗಳ ಮುಖ್ಯವಾದಂತಹ ಸಹಕಾರದಿಂದ ಮನಸ್ಸಿಗೆ ನೆಮ್ಮದಿಯಾಗುತ್ತೆ. ನೀವು ಕೆಲಸ ಮಾಡ್ತಾ ಇರುವಂತಹ ಕಡೆ ನಿಮ್ಮ ಜೊತೆ ಕೆಲಸ ಮಾಡುವಂಥವರು ನಿಮಗೆ ಪರಿಪೂರ್ಣವಾದಂತಹ ಸಹಕಾರವನ್ನು ಕೊಟ್ಟರು ಅಂತಾದರೆ ನಿಮ್ಮೆಲ್ಲ ಕೆಲಸಗಳಿಗೆ ಬಹಳ ಉತ್ಸಾಹ, ಸ್ಫೂರ್ತಿ ಎಲ್ಲವೂ ಕೂಡ ಸಿಕ್ಕುವಂಥದ್ದು. ನಿಮಗೆ ಅನಿವಾರ್ಯವಾಗಿದ್ದರೆ ನಿಮ್ಮ ಕೆಲಸವನ್ನು ಅವರು ಮಾಡಿ ನಿಮಗೆ ಬೇಕಾದಂತಹ ಸಹಾಯವನ್ನು ಅವರು ಮಾಡ್ತಕ್ಕಂಥದ್ದಾಗತ್ತೆ. ಮನೆಯಿಂದ ದೂರ ಇರ್ತಕ್ಕಂಥವ್ರಿಗೆ ಅಶುಭ ವಾರ್ತೆ. ಮನೆಯನ್ನು ಬಿಟ್ಟು ಉದ್ಯೋಗ ನಿಮಿತ್ತವಾಗಿಯೋ ಅಥವಾ ಬೇರೆ ಇನ್ಯಾವುದೋ ಕಾರಣದಿಂದಲೋ ಅಥವಾ ಮನೆಯಲ್ಲಿ ಜಗಳವನ್ನು ಮಾಡಿಕೊಂಡು ಮನೆ ಬಿಟ್ಟು ಹೋಗಿರ್ತಕ್ಕಂಥವರಿಗೋ ಮನೆಯಲ್ಲಿ ಯಾವುದೋ ದುರ್ಘಟನೆ ನಡೆದಂತಹ ಒಂದು ಅಶುಭ ವಾರ್ತೆ ಮನಸ್ಸಿನ ಮೇಲೆ ಆಘಾತವನ್ನು ಉಂಟು ಮಾಡ್ತಕ್ಕಂಥದ್ದಾಗತ್ತೆ. ವಿಶ್ರಾಂತಿಯ ಅವಶ್ಯಕತೆ ಕಾಡುತ್ತೆ. ಬಹಳ ನಿರಂತರವಾಗಿ ಪರಿಶ್ರಮವನ್ನು ಪಟ್ಟು ಕೆಲಸ ಮಾಡ್ತಾ ಇರ್ತಕ್ಕಂಥವ್ರಿಗೆ ಅಗತ್ಯವಾಗಿ ವಿಶ್ರಾಂತಿ ಬೇಕಾಗತ್ತೆ. ಅದಿಲ್ಲ ಅಂತಾದರೆ ಆರೋಗ್ಯದಲ್ಲಿ ವ್ಯತ್ಯಯಗಳಾಗತ್ತೆ. ಮನಸ್ಸಿನಲ್ಲಿ ಅಹಿತಕರವಾದಂತಹ ವಿಷಯದ ಆತಂಕ ಇರುತ್ತೆ. ಯಾವುದೋ ಏನೋ ಆಗಿಬಿಡುತ್ತೆ ಅಂತಕ್ಕಂತಹ ಭಾವನೆ, ಯಾರಿಂದಲೋ ಏನೋ ತೊಂದರೆ ಆಗಿಬಿಡುತ್ತೆ ಅಂತಕ್ಕಂತಹ ಭೀತಿ ಮನಸ್ಸಿನಲ್ಲಿ ಆಳವಾಗಿ ಹೆದರಿಕೆಯನ್ನು ಆಗಾಗ ನಿಮಗೆ ಸೂಚಿಸ್ತಾ ಇರತಕ್ಕಂಥದ್ದಾಗತ್ತೆ. ಮಾನಸಿಕವಾಗಿ ಗಟ್ಟಿಯಾಗಿರಬೇಕು. ಯಾವುದೇ ರೀತಿಯ ಭಯ ಬೇಡ. ಆ ರೀತಿಯಂತಹ ಆಘಾತಗಳು ನಡೆದೇ ಇರತಕ್ಕಂಥದ್ದು
ಭಗವಂತನ ಇಚ್ಛೆಯಿಂದ ಅನುಗ್ರಹದಿಂದ ಅಂತ ಹೇಳಿ ನೀವು ನಂಬಬೇಕಾದಂತಹ ಸಮಯ. ಮಕ್ಕಳ ಬಗ್ಗೆ ಹೆಚ್ಚು ಗಮನವನ್ನು ಕೊಡಿ. ಮಕ್ಕಳ ವಿದ್ಯಾಭ್ಯಾಸ, ಅವರ ಚಟುವಟಿಕೆ, ಅವರ ವರ್ತನೆ ಇವೆಲ್ಲ ಕಾಲಕ್ಕನುಗುಣವಾಗಿ ಬದಲಾಗ್ತಾ ಇರುತ್ತೆ. ಅದನ್ನು ಪೋಷಕರಾದವರು ಸರಿಯಾಗಿ ಗಮನಿಸಲಿಲ್ಲ ಅಂತಾದರೆ ಮುಂದೊಂದು ದಿನದಲ್ಲಿ ಅದು ದೊಡ್ಡದಾಗಿ ಬೆಳೆದಾಗ ಏನೂ ಕೂಡ ಸರಿ ಮಾಡಲಿಕ್ಕೆ ಆಗದಲೇ ಅಸಹಾಯಕರಾಗಿ ನಿಲ್ಲಬೇಕಾದಂತಹ ಪರಿಸ್ಥಿತಿ ಬರುತ್ತೆ. ಸುಬ್ರಹ್ಮಣ್ಯನನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ ಆ ಎಲ್ಲ ಗೊಂದಲಗಳು, ಸಮಸ್ಯೆಗಳು, ಸವಾಲುಗಳು ಅಥವಾ ಭಯಭೀತಿಗಳು ದೂರವಾಗಿ ಮಾನಸಿಕವಾದಂತಹ ನೆಮ್ಮದಿ ನಿಮಗೆ ಪ್ರಾಪ್ತವಾಗಲಿ. ಶುಭವಾಗಿ. ಮಿಥುನ ರಾಶಿ ನವವಿವಾಹಿತರಿಗೆ ಶುಭವಾದಂತಹ ದಿವಸ. ಹೊಸದಾಗಿ ಮದುವೆಯಾಗಿರತಕ್ಕಂತಹ ದಂಪತಿಗಳು ತಮ್ಮ ಆದಂತಹ ಲೋಕದಲ್ಲಿ ವಿಹರಿಸಲಿಕ್ಕೆ ಅಥವಾ ಯಾವುದೋ ಆಲೋಚನೆಗಳನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ತಾವು ಮುಂದುವರಿಲಿಕ್ಕೆ ಶುಭವಾದಂತಹ ದಿವಸ ಇದು ಅಂತ ಹೇಳಬೇಕು. ಕಾರ್ಯಕ್ಷೇತ್ರದಲ್ಲಿ ತುಂಬ ಒತ್ತಡ ಇದ್ದರೂ ಕೂಡ ಮನಸ್ಸಿಗೆ ಸಮಾಧಾನ ಸಿಕ್ಕುವಂತಹ ಸಮಯ. ಎಷ್ಟೇ ಒತ್ತಡ ಇದ್ದರೂ ಕೂಡ ಸಮಾಧಾನದಿಂದ ಆ ಕೆಲಸವನ್ನು ನಿರ್ವಹಿಸ್ತೀನಿ ಅಂತಕ್ಕಂತಹ ಮನೋಭಾವ ಬಹಳ ಮುಖ್ಯವಾಗುವಂತಹದ್ದು. ಹಣಕಾಸಿನ ಸಮಸ್ಯೆ ಇರುವುದಿಲ್ಲ. ಆರ್ಥಿಕವಾಗಿ ಯಾವುದೇ ರೀತಿಯ ಸಂಕಷ್ಟಗಳು ಅಥವಾ ಆರ್ಥಿಕ ಮುಗ್ಗಟ್ಟು ನಿಮ್ಮನ್ನು ಕಾಡುವಂಥದ್ದಿಲ್ಲ. ಬೇರೆಯವರಿಗೆ ಸಹಾಯ ಮಾಡೋದಕ್ಕೆ ಮುಂದಾಗ್ತೀರಿ. ಬಹಳ ದೊಡ್ಡದು ಮತ್ತು ಜೊತೆಗೆ ಮೆಚ್ಚಬೇಕಾದಂತಹ ವಿಚಾರ ಇದು. ಯಾಕೆ ಅಂತಂದರೆ ಎಷ್ಟಿದ್ರೂ ನಮಗೆ ಸಾಕಾಗೋದಿಲ್ಲ ಅನ್ನುವಂತಹ ಈ ಜಗತ್ತಿನಲ್ಲಿ ಇಂದಿನ ದಿನಮಾನದಲ್ಲಿ ಬೇರೆಯವರಿಗೂ ಕೂಡ ಒಂದಷ್ಟು ಸಹಾಯವನ್ನು ಮಾಡೋಣ ಅಂತಕ್ಕಂತಹ ಮನಸ್ಥಿತಿ ನಿಮಗಿದೆ, ಬರ್ತಾ ಇದೆ, ಬಂದಿದೆ ಅಂತಂದರೆ ಮೆಚ್ಚಬೇಕಾದಂಥದ್ದದು. ನಿಮ್ಮ ಸಾಮರ್ಥ್ಯದ ಬಗ್ಗೆ ಹೊಗಳಿಕೆ ಇರುತ್ತೆ. ನಿಮ್ಮನ್ನು ನೋಡಿ ಅಥವಾ ನಿಮ್ಮ ಶಕ್ತಿ ಸಾಮರ್ಥ್ಯ, ನೀವು ಕೆಲಸ ಮಾಡ್ತಕ್ಕಂತಹ ರೀತಿ, ಕಾರ್ಯವೈಖರಿ ಇವೆಲ್ಲವನ್ನು ಸಮಾಜದಲ್ಲಿ ಅದನ್ನು ಅರಿತಿರತಕ್ಕಂಥವರು ಹೊಗಳುತ್ತಾರೆ. ಆಗ ನಿಮಗೆ ಇನ್ನೊಂದಷ್ಟು ಮನಸ್ಸಿಗೆ ಸಮಾಧಾನ, ತೃಪ್ತಿ, ಸಾರ್ಥಕ ಭಾವ, ಇಂತಹ ಭಾರತ ದೇಶದಲ್ಲಿ ನಾನು ಹುಟ್ಟಿದ್ದಕ್ಕೆ ಸಾರ್ಥಕವಾಯಿತು ಅಂತಕ್ಕಂತಹ ಮನೋಭಾವ ಬರುತ್ತೆ. ಹೊಸ ವ್ಯವಹಾರಗಳು ಯಾವುದನ್ನೂ ಕೂಡ ಆರಂಭ ಮಾಡಬೇಡಿ. ಅಂತಹ ಹೊಸ ವ್ಯವಹಾರಗಳು ಈ ದಿವಸ ನಿಮಗೆ ಕೈ ಹಿಡಿತಕ್ಕಂತಹ ಸಾಧ್ಯತೆ ಕಡಿಮೆ ಅಂತ ಹೇಳಬೇಕು. ಲಕ್ಷ್ಮೀನಾರಾಯಣರನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ. ಕರ್ಕಾಟಕ ರಾಶಿ, ನಿಮ್ಮ ದಿನಚರಿಯನ್ನು ನೀವು ಸರಿಯಾಗಿ ಚಿತ್ರಣ ಮಾಡಿಕೊಳ್ಬೇಕು. ಇದರ ಅರ್ಥ ಏನು ಅಂತಂದರೆ, ಈ ಕೆಲಸವನ್ನು ಈ ದಿವಸ ಹೀಗೆ ಇಷ್ಟು ಸಮಯಕ್ಕೆ ನಾನು ಮಾಡ್ತೀನಿ ಅಂತಕ್ಕಂತ ಹೇಳಿ ಆ ಕಾರ್ಯದ ಬದ್ಧತೆ ನಿಮಗೆ ಇರಬೇಕಾಗತ್ತೆ. ಅದಿಲ್ಲ ಅಂತಾದರೆ ಕೆಲಸದಲ್ಲಿ ಬಹಳ ಕಷ್ಟವಾದೀತು. ಇಂದು ವಿಚಿತ್ರವಾದಂತಹ ಪರಿಣಾಮ ಅಂತ ಹೇಳಿ ನಿಮಗೆ ಅನ್ನಿಸಬಹುದು. ಯಾಕೆ ಅಂತಂದರೆ ಆ ರೀತಿಯ ಅನುಭವ ನಿಮಗೆ ಆಗುವಂಥದ್ದಾಗತ್ತೆ. ಅಂತಹ ಅನುಭವಗಳನ್ನು ದಾಟಿ ನೀವು ಬಂದರೆ ಈ ದಿವಸವನ್ನು ಗೆದ್ದಂತಹ ಒಂದು ಅನುಭವ ಅಂತ ಹೇಳುವಂತಹದ್ದು. ರಾಜಕೀಯ ದೂಷಣೆ, ಅದರ ವಿರೋಧ, ಇದರಿಂದ ದೂರ ಇರಬೇಕು. ರಾಜಕಾರಣಿಗಳನ್ನು ಏನೋ ದೂಷಣೆ ಮಾಡ್ತಕ್ಕಂಥದ್ದು, ನಿರ್ದಿಷ್ಟವಾಗಿ ಯಾವುದೊಂದು ಪಕ್ಷವನ್ನು ದೂಷಣೆ ಮಾಡ್ತಕ್ಕಂಥದ್ದು, ರಾಜಕೀಯ ವ್ಯಕ್ತಿಗಳನ್ನು ಹೀಯಾಳಿಸ್ತಕ್ಕಂಥದ್ದು, ಆ ರೀತಿ ಅವರ ತತ್ವ ಸಿದ್ಧಾಂತಗಳನ್ನು ಏನೋ ಬೇರೆ ರೀತಿಯಲ್ಲಿ ಬಣ್ಣಿಸ್ತಕ್ಕಂಥದ್ದು, ಇದೆಲ್ಲವೂ ಕೂಡ ನಿಮಗೆ ತೊಂದರೆ ಮತ್ತು ಅವಮಾನಕ್ಕೆ ಕಾರಣವಾಗ್ತಕ್ಕಂಥದ್ದಾಗತ್ತೆ. ಆತ್ಮೀಯರ ಸಹಾಯ ನಿಮಗೆ ಬಹಳ ಅಗತ್ಯ ಇರತಕ್ಕಂತಹ ದಿವಸ. ಅದನ್ನು ಯಾವ ಕ್ಷಣದಲ್ಲಿ ಬೇಕಾದರೂ ಕೂಡ ನೀವು ನಿರೀಕ್ಷೆ ಮಾಡುವಂತಹ ಸಂದರ್ಭ ಬರುತ್ತೆ. ಸ್ನೇಹಿತರ ಮತ್ತು ಬಂಧುಗಳ ನಿಕಟವಾದಂತಹ ಸಂಪರ್ಕ ಇರಬೇಕು. ಯಾವ ಕ್ಷಣದಲ್ಲಿ ಬೇಕಾದರೂ ಅವರ ಆಶ್ರಯವಾಗಲಿ, ಅವರ ಸಹಾಯವಾಗಲಿ, ಬೆಂಬಲವಾಗಲಿ ಎಲ್ಲವೂ ಕೂಡ ಬೇಕಾಗುವಂತಹ ವಿಚಾರ. ವಿರೋಧಿಗಳು ನಿಮ್ಮ ಜೊತೆಯಲ್ಲಿ ಸೇರೋದಕ್ಕೆ ಬಯಸ್ತಾರೆ. ನಿಮ್ಮ ಶತ್ರುಗಳೇ ನಿಮ್ಮ ಜೊತೆಯಲ್ಲಿ ಏನೋ ರಾಜಿಯನ್ನು ಮಾಡ್ಕೊಳ್ಳೋದಕ್ಕೋ, ನಾವು ಹಿಂದೆ ಮಾಡಿದಂಥದ್ದು ತಪ್ಪಾಯಿತು ಅಂತ ಕ್ಷಮೆ ಕೇಳುವಂತಹ ನೆವದಲ್ಲೋ ನಿಮ್ಮ ಜೊತೆ ಬಂದು ಸೇರ್ಕೊಳ್ತಕ್ಕಂತಹದ್ದಿದೆ. ಆದರೆ ಅದರಿಂದ ತೊಂದರೆ ಆಗುತ್ತೆ. ನಿಮ್ಮ ಎಚ್ಚರಿಕೆ ನಿಮ್ಮ ಕೈಯಲ್ಲಿರಬೇಕು. ದುರ್ಗಾದೇವಿಯನ್ನು ಪ್ರಾರ್ಥನೆ ಮಾಡಿ. ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರ್ಯಂಬಕೆ ದೇವಿ ನಾರಾಯಣಿ ನಮೋಸ್ತುತೆ. ಜಯಂತಿ ಮಂಗಲಾಕಾಲಿ ಭದ್ರಕಾಲಿ ಕಪಾಲಿನಿ ದುರ್ಗಾ ಕ್ಷಮಾ ಶಿವಾ ಧಾತ್ರಿ ಸ್ವಾಹ ಸ್ವಧಾ ನಮೋಸ್ತುತೆ ಎಂಬುದಾಗಿ ಈ ಎರಡೂ ಶ್ಲೋಕಗಳನ್ನು ದುರ್ಗಾ ಪರಮೇಶ್ವರಿಯನ್ನು ಪ್ರಾರ್ಥನೆ ಮಾಡುವಾಗ ಹೇಳಿಕೊಳ್ಳಿ. ಶುಭವಾಗಿ.